ಅಯ್ಯಾನ್ ಬನ್ರಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ನಾನು ಹಯಾನ್ ಬರ್ಡೇ ವ್ಲಾಗ್ನ ಅಪ್ಲೋಡ್ ಮಾಡ್ತಿದ್ದೀನಿ. ಅವ್ನ ಬರ್ಡೇ ಆಗಿ ಆಲ್ಮೋಸ್ಟ್ 1 ತಿಂಗಳಾಗ್ತಾ ಬಂತು. ಸೊ ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಹಾಗೆ ಬರ್ಡೇ ದಿನ ತುಂಬ ವೀಡಿಯೋಸ್ ಮಾಡಿಸ್ಕೊಳ್ಳೋಕ್ಕೂ ಆಗಿರಲಿಲ್ಲ. ಬಿಕಾಸ್ ಇವನ್ ಬರ್ಡೇ ತುಂಬ ಲಾಸ್ಟ್ ಮಿನಿಟ್ ಪ್ಲ್ಯಾನ್ ಆಗಿತ್ತು. ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ನನ್ನ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ, ನಂದು ಟ್ರೀಟ್ಮೆಂಟ್ ನಡೀತಿರೋದ್ರಿಂದ ನನಗೆ ಅಷ್ಟಾಗಿ ಟೈಮ್ ಇರಲಿಲ್ಲ ಅಥವಾ ಯೋಚನೆನೂ ಇರಲಿಲ್ಲ ಬರ್ಡೇ ಮಾಡಬೇಕಂತ. ಸೊ ಒಂದು 2-3 ದಿನಕ್ಕೆ ಮುಂಚೆ ನಮ್ಮಮ್ಮ, ನಮ್ಮ ತಂದೆ ಹಾಗೆ ನನ್ನ ತಮ್ಮ ಬರ್ಡೇ ಮಾಡೋಣ ಅಂತ ಹೇಳಿ ಇನ್ಫ್ಯಾಕ್ಟ್ ಅವರೇ ಎಲ್ಲ ಸೆಲೆಬ್ರೇಷನ್ ಮಾಡಿದ್ದು. ಬಿಕಾಸ್ ನನಗೆ ಹಾಸ್ಪಿಟ್ಲಿಗೆ ಓಡಾಡೋಕ್ಕೆ ಟೈಮ್ ಸಾಕಾಗ್ತಿಲ್ಲ ಅಂತ ಹೇಳ್ಬೋದು. ಸೊ ಒಂದು 2-3 ದಿನಕ್ಕೆ ಮುಂಚೆ ನಾವು ಮಾಡಬೇಕಂತ ಡಿಸೈಡ್ ಮಾಡಿದಾಗ, ಸೊ ಎಲ್ಲಿ ಮಾಡೋಣ ಏನು ಅಂತ ಅಂದ್ಕೊಂಡಾಗ ಬ್ರೂ ಫ್ಯಾಕ್ಟ್ರಿ, ಲಾಸ್ಟ್ ಇಯರ್ ಒಂದು ಫುಡ್ ಫ್ಯಾಕ್ಟ್ರಿಲಿ ಮಾಡಿದ್ವಿ, ಅವ್ರದ್ದೇ ಬ್ರೂ ಫ್ಯಾಕ್ಟ್ರಿಯಲ್ಲಿ ಮಾಡೋಣ ಅಂತ ಕಾಂಟ್ಯಾಕ್ಟ್ ಮಾಡಿ, ಮತ್ತು ಡೆಕೋರೇಷನ್ ಅವ್ರಿಗೆ ಮನೇಲಿ ಡೆಕೋರೇಟ್ ಮಾಡೋಕ್ಕೆ ಹೇಳಿದ್ದೆ. ಅವ್ರಿಗೆ ಹಂಗೆ ಅಲ್ಲಿ ಮಾಡಿಕೊಟ್ಬಿಡಿ ಬ್ರೂ ಫ್ಯಾಕ್ಟ್ರಿಲಿ ಅಂತ ಹೇಳಿಬಿಟ್ಟು. ಸೊ ಲಾಸ್ಟ್ ಮಿನಿಟ್ ಪ್ಲ್ಯಾನಲ್ಲಿ ಎಲ್ಲ ಆಯಿತು. ಲಾಸ್ಟ್ ಮಿನಿಟಲ್ಲಿ ಎಲ್ಲ ಮಾಡಿ ತುಂಬ ಕ್ಲೋಸ್ ಸರ್ಕಲ್, ನಮ್ಮ ಫಸ್ಟ್ ಸರ್ಕಲ್ನ ಮಾತ್ರ ಇನ್ವೈಟ್ ಮಾಡಿ ಬರ್ಡೇ ಮಾಡಿದ್ದು. ಸೊ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆ, ನನಗೆ ಕಾಪಿ ರೈಟ್ಸ್ ಬರುತ್ತೋ ಏನೋ ಗೊತ್ತಿಲ್ಲ, ಬಟ್ ನಂಗೆ ಜಾಸ್ತಿ ವಾಯ್ಸ್ ಓವರ್ ಕೊಡೋಕ್ಕೂ ಆಗ್ತಿಲ್ಲ. ಸೊ ಹಾಗೆ ರಾ ವಿಡಿಯೋ ಪೋಸ್ಟ್ ಮಾಡ್ತೀನಿ, ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಟ್ಯೂನ್ ಕಾಯ್ತಾ ಇದ್ದಾನೆ. ಇದನ್ನ ಎಡಿಟ್ ಮಾಡ್ದಿರ ಆಗ್ತೀನಿ. कोई नहीं है. बताओ नहीं फोन पर ಯಾವ ಮಾಡಿದ್ರಪ್ಪ